ನಮಸ್ತೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸಮ್ ಬೇಸಿಕ್ ಟರ್ಮ್ಸ್ ಯೂಸ್ಡ್ ಇನ್ ಸರ್ಕ್ಯೂಟ್ ಅನಲೈಸಿಸ್ ಆರ್ ನೆಟ್ವರ್ಕ್ ಅನಲೈಸಿಸ್ ಇದರ ಬಗ್ಗೆ ನಾವು ನೋಡೋಣ. ಯಾಕಂದರೆ ಯಾವುದೇ ಒಂದು ನೆಟ್ವರ್ಕ್ ಅನಲೈಸಿಸಲ್ಲಿ ಈ ಟರ್ಮ್ಸ್ ನಾವು ಮುಖ್ಯವಾಗಿ ತಿಳ್ಕೊಂಡಿರಬೇಕಾಗತ್ತೆ. ಇದರಿಂದ ನಾವು ನೆಟ್ವರ್ಕ್ ಅನಲೈಸಿಸ್ನ ನಾವು ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಒಂದು ಡೆರಿವೇಷನ್ ಆಗಿರ್ಬೋದು ಮಾಡ್ಬೋದು. ಇಲ್ಲಿ ನಾವು ಮೊದಲಿಗೆ ಜಂಕ್ಷನ್ ಆರ್ ನೋಡ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ದಿಸ್ ಇಸ್ ದ ಟರ್ಮ್, ಫಸ್ಟ್ ಟರ್ಮ್ ವಿ ಆರ್ ಡಿಸ್ಕಸಿಂಗ್ ಹಿಯರ್, ಜಂಕ್ಷನ್ ಆರ್ ನೋಡ್. ಸೊ ಮೊದಲಿಗೆ ನೀವು ಜಂಕ್ಷನ್ ಅಂದ ತಕ್ಷಣ ನಾವು ಅದರ ಒಂದು ಬೇಸಿಕ್ ಮೀನಿಂಗಿಗೆ ಹೋದಾಗ, ಜಂಕ್ಷನ್ ಅಂತಂದರೆ ಯೂಶಲಿ ನೀವು ಈ ಟರ್ಮ್ನ ನೀವು ರೈಲ್ವೆ ಜಂಕ್ಷನ್ ಬಗ್ಗೆ ನೀವು ಕೇಳಿರ್ತೀರಿ, ಜಂಕ್ಷನ್ ಅನ್ನೋ ಟರ್ಮ್ನ. ಸೊ ಅಲ್ಲಿ ನಾನು ಆ ಕಾನ್ಸೆಪ್ಟನ್ನು ನಾನು ಅನಾಲಜಿ ತೊಗೊಂಡು ಸೊ ಈ ಜಂಕ್ಷನನ್ನು ನಾವು ನೆಟ್ವರ್ಕ್ ಅನಾಲಿಸಿಸಲ್ಲಿ ಯಾವ ರೀತಿ ಡಿಫೈನ್ ಮಾಡ್ಬೋದು ಅಂತ ನೋಡೋಣ. ಸೊ ನೀವು ಇಲ್ಲಿ ಒಂದು ಎಕ್ಸಾಂಪಲ್ ಅಥವಾ ಅನಾಲಜಿಯನ್ನು ನೀವು ಕನ್ಸಿಡರ್ ಮಾಡಿ. ಇಲ್ಲಿ ರೈಲ್ವೆ ಸ್ಟೇಷನ್ ರೈಲ್ವೆ ಜಂಕ್ಷನ್ ಅಂತ ಕೇಳಿರ್ತೀರಿ. ಓಕೆ, ರೈಲ್ವೆ ಜಂಕ್ಷನ್ ಫಾರ್ ಎಕ್ಸಾಂಪಲ್ ಹುಬ್ಳಿ ಜಂಕ್ಷನ್ ಇದೆ. ಇದಕ್ಕೆ ಯಾಕೆ ಜಂಕ್ಷನ್ ಅಂತಾರೆ ಅಂದರೆ, ಇಲ್ಲಿ ಬೇರೆ ಬೇರೆ ರೈಲ್ವೆ ಟ್ರ್ಯಾಕ್ಗಳು ಮೀಟ್ ಆಗ್ತವೆ ಒಂದೇ ಪಾಯಿಂಟಲ್ಲಿ. ಅಟ್ಲೀಸ್ಟ್ 2 to 3 ಒಂದು ಪಾತ್ ಇರುತ್ತೆ ಅಲ್ಲಿ. ಸೊ ಇಲ್ಲಿಂದ ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ, ಅದರಿಂದ ಮತ್ತೆ ಬೇರೆ ಬೇರೆ ಕಡೆಗೆ ನಾವು ರೈಲ್ವೆ ಟ್ರ್ಯಾಕ್ಗಳನ್ನು ನೋಡ್ಬೋದು. ಹೌದಾ, ಈ ಕಡೆಗೆ ಒಂದು ರೈಲ್ವೆ ಟ್ರ್ಯಾಕ್ ಹೋಗಿದೆ, ಈ ಕಡೆ ಒಂದು ರೈಲ್ವೆ ಟ್ರ್ಯಾಕ್ ಹೋಗಿದೆ. ಸೊ ಈ ರೀತಿ ಇದೊಂದು ಜಂಕ್ಷನ್ ಆಗಿರುತ್ತೆ. ಅಂದರೆ ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ರೈಲ್ವೆ ಟ್ರ್ಯಾಕ್ಗಳು ಮೀಟ್ ಆಗೋದ್ರಿಂದ ಇದನ್ನು ನಾವು ಜಂಕ್ಷನ್ ಅಂತ ಕರಿತೀವಿ. ಅದೇ ನಾವು ಕೇವಲ ಒಂದೇ ಒಂದು ಟ್ರ್ಯಾಕ್ ಇತ್ತು ಅಂದರೆ ಈ ರೀತಿಯಾಗಿ, ಫಾರ್ ಎಕ್ಸಾಂಪಲ್ ಕೊಪ್ಪಳ. ಸೊ ಇಲ್ಲಿ ನೋಡಿ, ನೀವು ಒಂದು ರೈಲ್ವೆ ಟ್ರ್ಯಾಕ್ ಏನು ಬಂದಿದೆ ಅದೊಂದು ಸ್ಟೇಷನ್ ಅಷ್ಟೇ. ಸೊ ಅಲ್ಲಿಂದ ಅದೇ ಟ್ರ್ಯಾಕ್ ಮೂಲಕನೇ ಒಂದು ರೈಲ್ ಪಾಸ್ ಆಗುತ್ತೆ. ಅಂದರೆ ಇಲ್ಲಿಂದ ಬೇರೆ ಯಾವುದೇ ರೀತಿಯಾದಂತಹ ಒಂದು ನ್ಯೂ ಟ್ರ್ಯಾಕ್ ಬಂದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಜಂಕ್ಷನ್ ಅನ್ನೋಕ್ಕಾಗಲ್ಲ, ಇದು ಒಂದು ರೈಲ್ವೆ ಸ್ಟೇಷನ್ ಮಾತ್ರ. ಅಂದರೆ ಇಲ್ಲಿ ಏನು ಜಂಕ್ಷನ್ ಅಂತಂದರೆ, ಸೊ ಇಟ್ ಈಸ್ ಅ ಪಾಯಿಂಟ್, ಇಟ್ ಇಸ್ ಅ ಪಾಯಿಂಟ್ ವೇರ್, ಈ ಒಂದು ಇದರಲ್ಲಿ ನೋಡೋದಂದರೆ ವೇರ್ 2 or more ರೈಲ್ವೆ ಟ್ರ್ಯಾಕ್ಸ್ ಮೀಟ್. ಕರೆಕ್ಟಾ? ಇಟ್ ಇಸ್ ಅ ಪಾಯಿಂಟ್ ವೇರ್ 2 or more ರೈಲ್ವೆ ಟ್ರ್ಯಾಕ್ಸ್ ಮೀಟ್. ಇದಕ್ಕೆ ನಾವು ಜಂಕ್ಷನ್ ಅಂತ ಕರಿತೀವಿ. ಈ ರೀತಿ ಇದ್ದರೆ ಇದಕ್ಕೆ ಜಂಕ್ಷನ್ ಅನ್ನಲ್ಲ. ಇದನ್ನೇ ನಾವು ನೆಟ್ವರ್ಕ್ ಅನಾಲಿಸಿಸ್ ಒಳಗಡೆ ನೋಡಿದಾಗ ಸೊ ನಾವು ಅದನ್ನು ಈ ರೀತಿಯಾಗಿ ಡಿಫೈನ್ ಮಾಡ್ಬೋದು. ಸೊ ಇಲ್ಲಿ ನಾನು ನೆಟ್ವರ್ಕ್ ಒಂದು ಸಿಂಪಲ್ ಸರ್ಕ್ಯೂಟನ್ನು ಹಾಕಿದ್ದೀನಿ. ಸೊ ಇಲ್ಲಿ ನೆಟ್ವರ್ಕ್ ಅನಲೈಸಿಸಲ್ಲಿ ಹಾಗಾದರೆ ಇಲ್ಲೊಂದು ಜಂಕ್ಷನ್ ಇದೆ. ಸೊ ವಾಟ್ ಈಸ್ ದಿಸ್ ಜಂಕ್ಷನ್? ಹೌ ಡು ಯು ಡಿಫೈನ್ ಇಟ್? ಸೊ ಇಟ್ ಈಸ್ ಅ ಪಾಯಿಂಟ್ ವೇರ್ 2 or more, ಆ್ಯಕ್ಚುಲಿ 3 ಇರಬೇಕು, ಮಿನಿಮಮ್ ಅಂದರೆ 3. ಓಕೆ, ಸೊ ಯಾಕಂದರೆ 2 ಅಂದರೆ ಯೂಶಲಿ ಈ ಥರ ಆಗಿಬಿಡುತ್ತೆ, ಇದು ಒಂದು ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ 3 ಇತ್ತಪ್ಪ ಅಂದರೆ ಅದಕ್ಕೆ ಯೂಶಲಿ ಜಂಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಇಟ್ ಇಸ್ ಅ ಪಾಯಿಂಟ್ ವೇರ್ 2 or more ಸರ್ಕ್ಯೂಟ್ ಎಲಿಮೆಂಟ್ಸ್ ಮೀಟ್. ಸರ್ಕ್ಯೂಟ್ ಎಲಿಮೆಂಟ್ ಅಂದರೆ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಕಾಂಪೋನೆಂಟ್ಸ್. ಫಾರ್ ಎಕ್ಸಾಂಪಲ್ ರೆಜಿಸ್ಟರ್ಸ್ ಆರ್ ಮೀಟಿಂಗ್ ಹಿಯರ್. ಫಾರ್ ಎಕ್ಸಾಂಪಲ್ ಅದು ಕೆಪಾಸಿಟರ್ ಕೂಡ ಇರ್ಬೋದು, ಅಥವಾ ಸೆಲ್ ಇರ್ಬೋದು, ಅಥವಾ ಯಾವುದಾದ್ರೂ ರೆಜಿಸ್ಟರ್ ಇರ್ಬೋದು, ಇಂಡಕ್ಟರ್ ಇರ್ಬೋದು, ಡಯೋಡ್ ಇರ್ಬೋದು. ದೀಸ್ ಆರ್ ದ ಸರ್ಕ್ಯೂಟ್ ಎಲಿಮೆಂಟ್ಸ್. Okay, so it is a point where 2 or more circuit elements meet is called a junction. So here also you can take the example. Here it is the junction. It is a point where 2 or more circuit elements meet. Okay, now we will define that. So ಇಲ್ಲಿ ಯಾವ ರೀತಿ ನಾವು ಡಿಫೈನ್ ಮಾಡ್ಬೋದು ಅಂದರೆ, it is a point where 2 or more circuit elements meet is called junction. ಇದಕ್ಕೆ ಇನ್ನೊಂದು ಹೆಸರಿದೆ, ಏನಂದರೆ ನೋಡ್ ಅಂತಲೇ ಹೇಳ್ತಾರೆ. ಸೊ ನಾವಿಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದೀವಿ, ಒಂದು ಸರ್ಕ್ಯೂಟನ್ನು ಹಾಕಿದ್ದೀನಿ ನಾನು. ಇಟ್ಸ್ ಎ ಪಾರ್ಟ್ ಆಫ್ ಸರ್ಕ್ಯೂಟ್, ಇಟ್ಸ್ ನಾಟ್ ಕಂಪ್ಲೀಟ್ ಸರ್ಕ್ಯೂಟ್. ಸೊ ಇದು ಒಂದು ಪಾಯಿಂಟ್. ಸೊ ದಿಸ್ ಪಾಯಿಂಟ್ ಈಸ್ ದ ಜಂಕ್ಷನ್ ಹಿಯರ್. ಸೊ ಲೆಟ್ ಅಸ್ ಟೇಕ್ ದಿಸ್ ಪಾಯಿಂಟ್ ಇಸ್ O ಈಸ್ ಕಾಲ್ಡ್ ಜಂಕ್ಷನ್ ಆರ್ ನೋಡ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ನೋಡ್, ದಿಸ್ ಪಾಯಿಂಟ್ ಇಸ್ ನೋಡ್ ಆರ್ ಜಂಕ್ಷನ್ ಅಂತ ಹೇಳ್ತೀವಿ. ಹಿಯರ್ we can say this is the point where 2 or circuit elements are meeting. These are the currents. The current is entering here also entering, leaving current and entering current. So like this is called this point. They are meeting here at this particular point. All the currents are meeting here. So this point is known as a
node or junction. This is node. Okay, so now we discussed about junction. We will move to the next definition now, or next term. So the next term we discuss here is the loop. ಲೂಪ್ ಅಂದರೆ ಏನು? ಸೊ ಜನರಲ್ ಮೀನಿಂಗ್ ಲೂಪ್ ಬಗ್ಗೆ ನೋಡೋದಾಯ್ತಂದರೆ, ಲೂಪ್ ಈಸ್ ಎನಿ ಕ್ಲೋಸ್ಡ್ ಪಾತ್ ಅಂತ ಹೇಳ್ತೀವಿ. ಅಂದರೆ ಯಾವ ಪಾಯಿಂಟಿಂದ ಅದು ಸ್ಟಾರ್ಟ್ ಆಗಿರುತ್ತೆ ಅದೇ ಪಾಯಿಂಟಿಗೆ ಮತ್ತು ರಿಟರ್ನ್ ಬಂದರೆ ಅದಕ್ಕೆ ನಾವು ಲೂಪ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಪಾಯಿಂಟಿಂದ ನಾವು ಒಂದು ಪಾತನ್ನು ನೋಡೋದಾಯ್ತಂದರೆ, ಸೊ ಎನಿ ಪಾತ್ ಲೈಕ್ ದಿಸ್. ಸೊ ಇಫ್ ಇಟ್ ರಿಟರ್ನ್ಸ್ ಟು ದ ಸೇಮ್ ಪಾಯಿಂಟ್ here, this is called loop. General meaning I am telling here. So that is any closed path. ಅದು ಯಾವ ರೀತಿ ಆದರೂ ಇರ್ಬೋದು. Okay, this is loop. Okay, so you can take another example. This is loop. We start from here. ಯಾವುದೇ ಡೈರೆಕ್ಷನ್ದಲ್ಲಿ ಆಗಿದ್ರೂ ಹೋಗ್ಬೋದು. It start from here and it will end at the same point. So any closed path is called a loop, general meaning. So if we take the same example in the circuit analysis, a same concept in the circuit analysis, what is loop here? Loop is any closed path in a network or any closed path in a circuit is called a loop. So loop is any closed path in a circuit is called a loop. Okay, now we will move to the another term, that is mesh. ಸೊ ದ ನೆಕ್ಸ್ಟ್ ಟರ್ಮ್ ಈಸ್ ಮೆಶ್. ಮೆಶ್ಗೆ ಮತ್ತು ಲೂಪ್ಗೆ ತುಂಬ ವ್ಯತ್ಯಾಸ ಇರಲ್ಲ, ಬಟ್ ದರ್ ಇಸ್ ಅ ಸ್ಮಾಲ್ ಡಿಫ್ರೆನ್ಸ್, ವೆರಿ ಲಿಟಲ್ ಡಿಫ್ರೆನ್ಸ್ ಈಸ್ ದೇರ್ ಬಿಟ್ವೀನ್ ದೀಸ್ ಟು. ಮೆಶ್ ಈಸ್ ಆಲ್ಸೋ ಎ ಲೂಪ್ ಆರ್ ಎನಿ ಕ್ಲೋಸ್ಡ್ ಪಾತ್, ಬಟ್ ದೇರ್ ಆರ್ ನೋ ಅದರ್ ಲೂಪ್ಸ್ ಇನ್ಸೈಡ್ ಇಟ್. ಅದರೊಳಗಡೆ ಯಾವುದೇ ಲೂಪ್ ಇರೋದಿಲ್ಲ. ಆ ಒಂದು ಕ್ಲೋಸ್ಡ್ ಪಾತಲ್ಲಿ ಇನ್ನಿತರ ಯಾವುದೇ ರೀತಿಯಾದಂಥ ಲೂಪ್ಸ್ ಇರಲಿಲ್ಲ ಅಂದರೆ ಅದಕ್ಕೆ ನಾವು ಮೆಶ್ ಅಂತ ಕರಿತೀವಿ. ಅಂದರೆ ನಾವು ಇಲ್ಲಿ ಒಂದು ಸರ್ಕ್ಯೂಟ್ ಆಗಿಬಿಟ್ಟು ನಾವು ಅದನ್ನು ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟ್ ಯು ವಿಲ್ ಡಿಸ್ಕಸ್ ಅಬೌಟ್ ದ ಡೆಫಿನೇಷನ್ ನೌ. ಇಟ್ ಈಸ್ ಎ ಕ್ಲೋಸ್ಡ್ ಪಾತ್. ಇಟ್ ಈಸ್ ಎ ಕ್ಲೋಸ್ಡ್ ಪಾತ್ in which there are no other loops inside it. There are no other loops inside it. ಓಕೆ, ಸೊ ಇದಕ್ಕೆ ಇನ್ನೊಂದು ಏನಂತ ಹೆಸರಿದೆ, ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಲೂಪ್ ಅಂತ ಹೇಳ್ಬೋದು. ಮೆಶ್ ಈಸ್ ಅನ್ ಇಂಡಿಪೆಂಡೆಂಟ್ ಲೂಪ್. Mesh is an independent loop. ಅಂದರೆ ಆ ಲೂಪಲ್ಲಿ ಬೇರೆ ಇನ್ನೊಂದು ಲೂಪ್ ಇರಲಿಲ್ಲ ಅಂದರೆ ಅದನ್ನು ನಾವು ಮೆಶ್ ಅಂತ ಕರಿಬೋದು. ಓಕೆ, ಸೊ ನಾವು ಒಂದು ಸರ್ಕ್ಯೂಟ್, ಒಂದು ಸಿಂಪಲ್ ಸರ್ಕ್ಯೂಟನ್ನು ನೋಡಿಬಿಟ್ಟು ಅದರಲ್ಲಿ ಜಂಕ್ಷನ್ ಯಾವುದು, ಮೆಶ್ ಯಾವುದು ಮತ್ತು ಲೂಪ್ ಯಾವುದು ಅಂತ ನಾವಿಲ್ಲಿ ನೋಡೋಣ. ಸೊ ಇಲ್ಲಿ ಒಂದು ಸಿಂಪಲ್ ಸರ್ಕ್ಯೂಟನ್ನು ನಾನು ಡ್ರಾ ಮಾಡಿದ್ದೀನಿ, ವಿಚ್ ಕನ್ಸಿಸ್ಟ್ ಆಫ್ 2 ಬ್ಯಾಟ್ರೀಸ್ ಹಿಯರ್, 10 ವೋಲ್ಟ್ ಆ್ಯಂಡ್ 5 ವೋಲ್ಟ್. ಯಾವುದೇ ರೀತಿಯಾದಂಥ ಬ್ಯಾಟ್ರಿ ಇರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಸರ್ಕ್ಯೂಟನ್ನು ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಒಂದು ಟರ್ಮಿನಾಲಜೀಸ್ ಏನಿದ್ದಾವೆ ಅದನ್ನು ಯಾವ ರೀತಿ ಈ ಒಂದು ಸರ್ಕ್ಯೂಟ್ನಲ್ಲಿ ಐಡೆಂಟಿಫೈ ಮಾಡೋದು, ಲೂಪ್ಸ್ ಯಾವ್ಯಾವು, ಮೆಶಸ್ ಯಾವ್ಯಾವ ಇದ್ದಾವೆ, ಜಂಕ್ಷನ್ಸ್ ಯಾವ್ಯಾವ ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಲೂಪ್ಸ್ ನೋಡೋದಾಯ್ತಂದ್ರೆ, ವಾಟ್ ಈಸ್ ಲೂಪ್? ಎನಿ ಕ್ಲೋಸ್ಡ್ ಪಾತ್ ಇನ್ ಎ ಸರ್ಕ್ಯೂಟ್ ಈಸ್ ಕಾಲ್ಡ್ ಲೂಪ್. ಎನಿ ಕ್ಲೋಸ್ಡ್ ಪಾತ್ ತೊಗೊಳ್ಳಿ. ಕ್ಲೋಸ್ಡ್ ಪಾತನ್ನು ನಾವು ಯಾವ ರೀತಿ ತೊಗೋಬೇಕಿಲ್ಲಿ? ಫಾರ್ ಎಕ್ಸಾಂಪಲ್, ಐ ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ ಎ ಬಿ ಇ ಎಫ್ ಎ. ಸೊ ದಿಸ್ ಈಸ್ ಒನ್ ಲೂಪ್ ಹಿಯರ್. ಎ ಬಿ ಇ ಎಫ್ ಎ, ದಿಸ್ ಇಸ್ ಒನ್ ಲೂಪ್. ಕ್ಲೋಸ್ಡ್ ಪಾತ್ ಇದೆ ನೋಡಿ, ಎ ಇಂದ ಸ್ಟಾರ್ಟ್ ಆಗಿದೆ, ಎ ಇಂದ ಬಿಗೆ ಬಂದಿದೆ, ಬಿ ಇಂದ ಇಗೆ ಬಂದಿದೆ, ಇ ಇಂದ ಎಫ್, ಎಫ್ ಇಂದ ಎ. ಸೊ ಲೈಕ್ ದಿಸ್ ಇಟ್ ಇಸ್ ಎ ಕ್ಲೋಸ್ಡ್ ಪಾತ್. ಅಂದರೆ ನೋಡಿ, ಇಲ್ಲಿ ಬರಿಬೇಕಾದಾಗ ನಾವು ಎ ಇಂದ ಸ್ಟಾರ್ಟ್ ಮಾಡಿ ಎ ಟು ಬಿ, ಬಿ ಟು ಇ, ಇ ಟು ಎಫ್, ಎಫ್ ಟು ಎ ಅಗೇನ್ ಈ ಪಾಯಿಂಟ್ನ ನಾವು ಬರೀಬೇಕು.
ಫೈನಲ್ ಎ 2 ಸರಿ ಬರುತ್ತೆ ಇಲ್ಲಿ, ಯಾಕಂದರೆ ನಾವು ಅದೇ ಪಾಯಿಂಟಿಗೆ ಬಂದಿರ್ತೀವಿ. ಓಕೆ, ಸೊ ಒಂದು ವೇಳೆ ನೀವು ಇಷ್ಟೇ ಬರೆದ್ರೆ ಇದು ಲೂಪ್ ಅಂತ ಆಗಲ್ಲ. ಎ ಬಿ ಇ ಎಫ್ ಇಸ್ ಲೂಪ್ ಆಗಲ್ಲ, ಇಷ್ಟೇ ಪಾರ್ಟ್ ಆಗುತ್ತೆ. ಲೂಪ್ ಮಸ್ಟ್ ಬಿ ಎ ಕ್ಲೋಸ್ಡ್ ಪಾರ್ಟ್. ಓಕೆ, ಸೊ ಎ ಕ್ಲೋಸ್ಡ್ ಪಾತ್ ಇನ್ ಎ ನೆಟ್ವರ್ಕ್ ಇರಬೇಕು. ಸೊ ಇನ್ನೊಂದು ಲೂಪ್ ನಾವು ನೋಡೋದಾಯ್ತು ಅಂದರೆ ಬಿ ಸಿ ಡಿ ಇ ಬಿ. ಸೊ ಇನ್ನೊಂದು ಪಾಯಿಂಟ್ ಅಂದರೆ ನೀವು ಯಾವುದೇ ಪಾಯಿಂಟಿಂದ ಅಂತ ನೀವು ಲೂಪ್ ತೊಗೋಬೋದು. ಓನ್ಲಿ ಎ ಇಂದನೇ ತೊಗೋಬೇಕನ್ನೋ, ಯು ಕ್ಯಾನ್ ಟೇಕ್ ಫ್ರಮ್ ಬಿ, ಬಿ ಇ ಎಫ್ ಎ ಬಿ, ಇದನ್ನು ಕೂಡ ಲೂಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ಬಿ ಇಂದ ತೊಗೋಬೋದು, ಸಿ ಇಂದ ಯಾವುದೇ ಪಾಯಿಂಟಿಂದ ತೊಗೊಂಡ್ರೂ ಕೂಡ ನೀವು ಕ್ಲೋಸ್ಡ್ ಪಾತ್ ಅದೇ ಪಾಯಿಂಟ್ಗೆ ಬರಬೇಕು, ಅದು ಲೂಪ್ ಆಗಿರುತ್ತೆ. ಒಂದು ವೇಳೆ ಆ ಥರ ಏನಾದ್ರೂ ಅದೇ ಪಾಯಿಂಟಿಗೆ ಬರೋ ಥರ ಯಾವುದಾದ್ರೂ ನೆಟ್ವರ್ಕಲ್ಲಿ ಪಾತ್ ಇಲ್ಲ ಅಂದರೆ ಅದನ್ನು ಲೂಪ್ ಅಂತ ನಾವು ಕರೆಯೋದಿಲ್ಲ. ಓಕೆ, ಸೊ ಇಲ್ಲಿ ನಾವು ಇನ್ನೊಂದು ನಾನು ನೋಡಿದರೆ ಬಿ ಸಿ ಡಿ ಇ ಬಿ. ಸೊ ಇದು ಒಂದು ಲೂಪ್ ಆ್ಯಂಡ್ ಅನದರ್ ಲೂಪ್ ಇಸ್ ದೇರ್. ಸೊ ಈ ಒಂದು ಸರ್ಕ್ಯೂಟಲ್ಲಿ ನಾವು 3 ಲೂಪನ್ನು ನೋಡ್ಬೋದು. ಯಾವುದು? ಎ ಬಿ ಸಿ ಡಿ ಇ ಎಫ್ ಎ. ಇಟ್ಸ್ ದ another loop here, A B C D E F A. These are the 3 loops we can see in this circuit. And here ಹಾಗಾದ್ರೆ ಮೆಷಸ್ ನಾವು ಇಲ್ಲಿ ನೋಡೋಣ. ಸೊ ಇಲ್ಲಿ ಒಂದು 3 ಲೂಪಲ್ಲಿ ಯಾವ್ಯಾವ ಮೆಷಸ್ ಆಗ್ತವೆ? ಮೆಷಸ್ ಈಸ್ ವಾಟ್ ಈಸ್ ಮೆಶ್ ಹಿಯರ್? ಇಟ್ ಈಸ್ ಎ ಕ್ಲೋಸ್ಡ್ ಪಾತ್ ಇನ್ ವಿಚ್ ದೇರ್ ಆರ್ ನೋ ಅದರ್ ಲೂಪ್ಸ್ ಇನ್ಸೈಡ್ ಇಟ್. ಅಂದರೆ ಅದರ ಒಳಗಡೆ ಯಾವುದೇ ಲೂಪ್ಸ್ ಇರಬಾರ್ದು. ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಲೂಪ್. ಓಕೆ, ಸೊ ನೋಡಿ ಇಲ್ಲಿ ಎ ಬಿ ಇ ಎಫ್ ಎ ಇದೊಂದು ಲೂಪನ್ನು ನಾನು ಕನ್ಸಿಡರ್ ಮಾಡಿದ್ದೀನಿ, ಲೂಪ್ 1 ಅಂತ. ಸೊ ಇದರಲ್ಲಿ ಯಾವುದಾದ್ರೂ ಇನ್ನೂ ಅದರ್ ಅಂದರೆ ಬೇರೆ ಲೂಪ್ಸ್ ಏನಾದರೂ ಇದ್ದಾವೆ ಇದರೊಳಗಡೆ? ಇಲ್ಲ. ನೋಡಿ, ಇದರೊಳಗಡೆ ಇನ್ನೂ ಬೇರೆ ಲೂಪ್ಸ್ ಇದ್ದಾವೆ? ಇಲ್ಲ. ಸೊ ದೇರ್ ಫೋರ್ ಇದನ್ನು ನಾವು ಮೆಶ್ ಅಂತ ಕರಿಬೋದು. ಏನಾಗುತ್ತೆ ಮೆಶು? ಎ ಬಿ ಇ ಎಫ್ ಎ. ಓಕೆ, ಈಗ ಅದೇ ರೀತಿ ಬಿ ಸಿ ಡಿ ಇ ಬಿ. ದಿಸ್ is also a mesh because it also does not contain any other loop inside it. Okay, so B C D E B, this is also a mesh. What about the third loop? If you consider this A B C D E F A, ಈ ಒಂದು ದೊಡ್ಡ ಲೂಪ್ ಏನಿದೆ ಅಲ್ಲ, ಈ ಲೂಪ್ದ ಒಳಗಡೆ ಬೇರೆ ಅದರ್ ಲೂಪ್ಸ್ ಇದಾವೆ. ಎಸ್, ದೇ ಆರ್ ಎ ಬಿ ಇ ಎಫ್ ಎ ಮತ್ತು ಇದೊಂದು ಲೂಪ್, 2 ಲೂಪ್ಸ್ ಇದಾವೆ. ದಟ್ ಮೀನ್ಸ್ ದಿಸ್ ಲೂಪ್ ಕಂಟೈನ್ಸ್ ಅದರ್ ಲೂಪ್ ಇನ್ಸೈಡ್ ಇಟ್. ಸೊ ದೇರ್ ಫೋರ್ ಇಟ್ ಈಸ್ ನಾಟ್ ಎ ಮೆಶ್. ಇದು ಮೆಶ್ ಅಲ್ಲ. ಓನ್ಲಿ ದೀಸ್ 2 ಆರ್ ದ ಮೆಶಸ್. ನೌ ಯು ಗಾಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಲೂಪ್ ಆ್ಯಂಡ್ ಮೆಶ್. ಓಕೆ, ಸೊ ಎನಿ ಲೂಪ್ ವಿಚ್ ಡಸ್ ನಾಟ್ ಕಂಟೈನ್ ಅದರ್ ಲೂಪ್ಸ್ ಇನ್ಸೈಡ್ ಇಟ್, ದಟ್ ಈಸ್ ಕಾಲ್ಡ್ ಅ ಮೆಶ್. ಹಾಗಾಗಿ ಈ ಒಂದು ಎ ಬಿ ಸಿ ಡಿ ಇ ಎಫ್ ಎ ಏನಿದೆಲ್ಲ ಇದು ಒಂದು ಲೂಪ್ ಮಾತ್ರ, ಇದು ಮೆಶ್ ಅಲ್ಲ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಸಿ ವಾಟ್ ಆರ್ ಜಂಕ್ಷನ್ಸ್ ಹಿಯರ್. ಜಂಕ್ಷನ್ಸ್ ಅಂತಂದರೆ 2 or more ಸರ್ಕ್ಯೂಟ್ ಎಲಿಮೆಂಟ್ಸ್ ಮೀಟ್ ಅಂತ ಹೇಳ್ತೀವಿ. ಸೊ ಯೂಶಲಿ ಇದನ್ನು ಕೂಡ ನೀವು ಜಂಕ್ಷನ್ ಅಂತ ತಗೋಬೋದು. 2 ಮತ್ತು ಇದನ್ನು ತಗೋಬೋದು. ಇಲ್ಲಿ 3 ಇದಾವೆ. ಒಂದು ನೋಡಿ, ದ ಸೆಲ್ ಇದೆ, ದಿಸ್ ಇಸ್ ವಾಟ್ ದ ಸೆಲ್ ಆರ್ ಬ್ಯಾಟ್ರಿ, ಆ್ಯಂಡ್ ಅನದರ್ ಬ್ಯಾಟ್ರಿ ಇಸ್ ಮೀಟಿಂಗ್ ಹಿಯರ್, ಆ್ಯಂಡ್ ಹಿಯರ್ ದೇರ್ ಇಸ್ ಅನದರ್ ಸರ್ಕ್ಯೂಟ್. ಇಲ್ಲೇ ನೋಡಿ, ಇಲ್ಲಿ ಯಾವುದೇ ರೀತಿಯಾದಂಥ ಎಲಿಮೆಂಟ್ ಇಲ್ಲ. ಓಕೆ, ಸೊ ಈ ಎಲಿಮೆಂಟ್ ಇಲ್ಲ ಅಂದಾಗ ಆ್ಯಕ್ಚುಲಿ ಈ ಎಲಿಮೆಂಟ್ ಏನಿದೆ ಬ್ಯಾಟ್ರಿ, ಈ ಬ್ಯಾಟ್ರಿ ಕನೆಕ್ಷನ್ ಆಗಿರುತ್ತೆ. ಇದು ಬ್ಯಾಟ್ರಿ, ಸೇಮ್ ಬ್ಯಾಟ್ರಿ, ದ ವೈರ್ ಈಸ್ ಕನೆಕ್ಟೆಡ್ ಟು ಹಿಯರ್. ಸೊ ಇಲ್ಲಿ ಹಾಗಾದರೆ ಇಲ್ಲಿ 2 ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಿದ್ವಿ, ಇ ಡಿ ಆ್ಯಂಡ್ ಎಫ್. ಇಲ್ಲಿ ಇವುಗಳ ನಡುವೆ ಯಾವುದೇ ರೀತಿಯಾದಂಥ ಒಂದು ಎಲಿಮೆಂಟ್ ಇಲ್ಲ. ಸೊ ಎಲೆಕ್ಟ್ರಿಕಲಿ ದೇ ಆರ್ ಸೇಮ್ ಪಾಯಿಂಟ್ಸ್ ಅಂತ ಹೇಳ್ಬೋದು, ಬಿಕಾಸ್ ದೇ ಆರ್ ಅಟ್ ಸೇಮ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕಲಿ ಇ ಎಫ್ ಆ್ಯಂಡ್ ಡಿ, ದೀಸ್ ಪಾಯಿಂಟ್ಸ್ ಏನಿದಾವಲ್ಲ ಇವು 3 ಒಂದೇ ಪಾಯಿಂಟ್ಸ್. ದೀಸ್ ಆರ್ ಆಲ್ ದ ಸೇಮ್ ಪಾಯಿಂಟ್ಸ್ ಬಿಕಾಸ್ ನೋ ಎಲಿಮೆಂಟ್ಸ್ ಆರ್ ಕನೆಕ್ಟೆಡ್ ಹಿಯರ್. ಓನ್ಲಿ ದೀಸ್ ಪಾಯಿಂಟ್ಸ್ ಆರ್ ಕನೆಕ್ಟೆಡ್ ಬೈ ಮೀನ್ಸ್ ಆಫ್ ಕಂಡಕ್ಟಿಂಗ್ ವೈರ್ಸ್. So therefore they are treated as same points here. Okay, so here junction ಅನ್ನು ನಾವು ನೋಡೋದಾಯ್ತು ಅಂದರೆ, ಸೊ ಇಲ್ಲಿ ಎ ಅನ್ನೋದು ಒಂದು ಜಂಕ್ಷನ್ ಅಂತ ಬರಿಬೋದು, ಬಿ ಅನ್ನೋದು ಒಂದು ಜಂಕ್ಷನ್ ಅಂತ ಬರಿಬೋದು,
ಇ ಅನ್ನೋದೊಂದು ಜಂಕ್ಷನ್ ಅಂತ ಬರಿಬೋದು, ಸಿ ಅನ್ನೋದೊಂದು ಜಂಕ್ಷನ್ ಅಂತ ಬರಿಬೋದು. ಸೊ ಇದು ಈ ಪಾಯಿಂಟ್ಸ್ ಎರಡು ಒಂದೇ, ಮತ್ತು ಎಫ್ ಆ್ಯಂಡ್ ಇ ಪಾಯಿಂಟ್ಸ್ ಒಂದೇ. ಓಕೆ, ಸೊ ದೀಸ್ ಆರ್ ದ ಬೇಸಿಕ್ ಟರ್ಮ್ಸ್ ವಿ ಶುಡ್ ನೋ ಇನ್ ಎನಿ ಎಲೆಕ್ಟ್ರಿಕಲ್ ನೆಟ್. ಇದು ಒಂದು ಸಿಂಪಲ್ ಸರ್ಕ್ಯೂಟ್. ಈ ರೀತಿ ಯಾವುದೇ ಸರ್ಕ್ಯೂಟಲ್ಲಿ ನಿಮಗೆ ಮೆಶ್ ಅಂದ್ರೆ ಏನು, ಲೂಪ್ ಅಂದ್ರೆ ಏನು, ಜಂಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಅನದರ್ ಒನ್ ಸ್ಮಾಲ್ ಟರ್ಮ್ ಇಸ್ ದೇರ್, ಬ್ರಾಂಚ್. ದಟ್ ಬ್ರಾಂಚ್ ಆಲ್ಸೋ ವಿ ಡಿಸ್ಕಸ್. ಓಕೆ, okay, so here before going to the branch, so we discuss one important point here, that is all the meshes are loops, but all the loops need not to be meshes. ಅಂದರೆ ಇಲ್ಲಿ ಮೆಶ್ ಅನ್ನೋದು ಒಂದು ಕಂಪಲ್ಸರಿ ಏನಾಗಿರಬೇಕು ಅಂತಂದರೆ ಮೆಶ್ ಅನ್ನೋದು ಲೂಪ್ ಆಗಿರಲೇಬೇಕು. ಓಕೆ, ಸೊ ಬಟ್ ಆಲ್ ದ ಲೂಪ್ಸ್ ನೀಡ್ ನಾಟ್ ಟು ಬಿ ಮೆಶಸ್. ಅಂದರೆ ಎಲ್ಲ ಲೂಪ್ ಏನಿದೆ ಅವು ಮೆಶ್ ಆಗಿರ್ಬೇಕಂತೇನಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಲೂಪ್ ಇದೆ, ಇದು ಮೆಶ್ ಅಲ್ಲ, ಬಟ್ ಇವೆರಡು ಮೆಶಸ್ ಇದ್ದಾವೆ, ಇವು ಕಂಪಲ್ಸರಿ ಲೂಪ್ ಆಗಿರ್ತವೆ. ಓಕೆ, ಆಲ್ ದ ಮೆಶಸ್ ಆರ್ ಕಂಪಲ್ಸರಿಲಿ ಲೂಪ್ಸ್, ಬಟ್ ಆಲ್ ದ ಲೂಪ್ಸ್ ಏನಿದ್ದಾವೆ ಅವು ನೀಡ್ ನಾಟ್ ಟು ಬಿ ಮೆಶಸ್. ಅಂದರೆ ಮೆಶ್ ಆಗಿರಬೇಕು ಅಂತ ಏನು ರೂಲ್ ಇಲ್ಲ. ಈ ಪಾಯಿಂಟ್ನ ನೀವು ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರತಕ್ಕಂಥದ್ದು ಬ್ರಾಂಚ್ ಆರ್ ಬ್ರಾಂಚಸ್. ಬ್ರಾಂಚ್ ಅಂದರೆ ನಾವು ಒಂದು ಶಾಖೆ ಅಂತ ಹೇಳ್ತೀವಿ. ಓಕೆ, ಯೂಶಲಿ ಬ್ರಾಂಚ್ ಆಫ್ ಟ್ರೀ, ಒಂದು ಟೊಂಗೆ, ಒಂದು ಭಾಗ. ಓಕೆ, ಒಂದು ಮರದ ಒಂದು ಭಾಗಕ್ಕೆ ನಾವು ಬ್ರಾಂಚ್ ಅಂತ ಯಾವ ರೀತಿ ಕರಿತೀವೋ, ಅಥವಾ ನಾವು ಬ್ರಾಂಚ್ ಅನ್ನೋದು ಇಲ್ಲಿ ಬ್ಯಾಂಕ್ ಬ್ರಾಂಚಸ್ ಬಗ್ಗೆ ಹೇಳಿರ್ತೀವಿ, ಅದೊಂದು ಶಾಖೆ. ಓಕೆ, ಸೊ ಅದೇ ಥರ ಇಲ್ಲೊಂದು ಪಾರ್ಟ್ ಆರ್ ಇಟ್ಸ್ ಎ ಸೆಕ್ಷನ್ ಆಫ್ ಎ ಸರ್ಕ್ಯೂಟ್. ಒಂದು ಸರ್ಕ್ಯೂಟ್ನಲ್ಲಿ ಯಾವುದಾದ್ರೂ ಒಂದು ಭಾಗ ಇದು. ಸೊ ಯಾವುದ್ಯಾವ್ದ್ರ ನಡುವೆ ಕನೆಕ್ಷನ್ ಇರುತ್ತೆ ಅಂದರೆ ಇಟ್ಸ್ ಅ ಪಾರ್ಟ್ ಆರ್ ಸೆಕ್ಷನ್ ಆಫ್ ಎ ಸರ್ಕ್ಯೂಟ್ ಬಿಟ್ವೀನ್ ಟೂ ನೋಡ್ಸ್. ಯಾವುದೇ ಎರಡು ನೋಡ್ಸ್ ನಡುವೆ ಇರ್ತಕ್ಕಂಥ ಪಾರ್ಟ್ ಆಗಿರ್ಬೋದು. ಓಕೆ, ಯಾವುದೇ ಎರಡು ನೋಡ್ಸ್, ಇಲ್ಲೊಂದು ಪಾರ್ಟ್ ಇದೆ, ದಿಸ್ ಪಾರ್ಟ್ ಈಸ್ ಕಾಲ್ಡ್ ಅ ಬ್ರಾಂಚ್ ಅಂತ ಹೇಳ್ತಾರೆ. ಸೊ ಎ ಬಿ ಈಸ್ ಅ ಬ್ರಾಂಚ್ ಇಯರ್. ಫಾರ್ ಎಕ್ಸಾಂಪಲ್ ಎ ಬಿ, ಬಿ ಇ, ಬಿ ಸಿ, ಸಿ ಡಿ, ಇವೆಲ್ಲ ಬ್ರಾಂಚ್ ಅಂತ ಹೇಳ್ತೇವೆ, ಹೌದಾ? ಸೊ ದೀಸ್ ಆರ್ ದ ಬ್ರಾಂಚಸ್ ಆಫ್ ದ ಸರ್ಕ್ಯೂಟ್. ಸೊ ನಾವು ಇಲ್ಲಿಗೆ ಈ ಬೇಸಿಕ್ಸ್ ಟರ್ಮ್ಸ್ನ ವಿಡಿಯೋವನ್ನು ನಾವು ಮುಕ್ತಾಯ ಮಾಡೋಣ. ನಿಮಗೆ ಯಾರಿಗಾದ್ರೂ ಕೂಡ PUC ಸೆಕೆಂಡ್ ಇಯರ್ ಸ್ಟಡಿ ಮಟೀರಿಯಲ್ PDF ಫಾರ್ಮ್ಯಾಟಲ್ಲಿ ಬೇಕಾಗಿದ್ದರೆ ಅತ್ಯಂತ ಕಡಿಮೆ ದರದಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಯಾರಿಗಾದರೂ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರೋ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ.